ನಾಗಮಂಗಲ ಗಲಭೆ ಸಂದರ್ಭದಲ್ಲಿ ಹೊತ್ತಿ ಉರಿದ ಬೆಂಕಿಯಲ್ಲಿ ಇದೀಗ ರಾಜಕೀಯ ಪಕ್ಷಗಳು ಬಿಸಿ ಕಾಯಿಸಿಕೊಳ್ಳುವ ಕಾರ್ಯಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಒಂದು ಪಕ್ಷವನ್ನ ಕೇಳಿದ್ರೆ ಮತ್ತೊಂದು ಪಕ್ಷದ ಕಡೆಗೆ, ಮತ್ತೊಂದು ಪಕ್ಷದವರನ್ನ ಕೇಳಿದ್ರೆ ಮತ್ತೊಂದು ಪಕ್ಷದ ನಾಯಕರ ಕಡೆಗೆ ಈ ನಾಗಮಂಗಲ ಗಲಭೆಗೆ ಕುಮ್ಮಕ್ಕು ಕೊಟ್ಟವರು ಅಂತ ಹೇಳಿ ಸಬೂಬನ್ನ ಹೇಳುವ ಪ್ರಯತ್ನ ನಡೀತಾ ಇದೆ. ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಮಾತನಾಡಿದ್ರು, ಇವತ್ತು ಕೂಡ ಮಾತನಾಡಿದ್ದಾರೆ. ಅದರಲ್ಲೂ ಇವತ್ತು ಹಿಂದಿನ ಅಂದ್ರೆ ದಶಕಗಳ ಹಿಂದಿನ ಘಟನೆಗೂ ಮೊನ್ನೆ ನಾಗಮಂಗಲದಲ್ಲಿ ನಡೆದ ಘಟನೆಗೂ ಹೋಲಿಕೆ ಇದೆ ಅನ್ನೋ ಅರ್ಥದ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ಗಲಭೆಗೂ ಮುಖ್ಯಮಂತ್ರಿಗಳ ಕುರ್ಚಿಗೂ ನಂಟಿದೆಯಂತೆ. 1990ರ ಘಟನೆ, 1990ರಲ್ಲಿ ನಡೆದ ಘಟನೆಯನ್ನ ನೆನಪಿಸ್ತಾ ಇದೆಯಾ ನಾಗಮಂಗಲ ಗಲಭೆ? ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿದ್ರೆ ಹೌದು ಅನ್ನೋ ರೀತಿಯಲ್ಲಿದೆ ಅವರ ಮಾತಿನ ಅರ್ಥ. ಕಾಂಗ್ರೆಸ್ ನಾಯಕರಿಂದಲೇ ಗಲಭೆಗೆ ಕುಮ್ಮಕ್ಕು ಸಿಕ್ತಾ? ಕುಮಾರಸ್ವಾಮಿ ಅವರ ಅನುಮಾನ. ಯಾವ ರೀತಿ ವೀರೇಂದ್ರ ಪಾಟೀಲ್ ಅವರ ಕಾಲಘಟ್ಟದಲ್ಲಿ ಘಟನೆಗಳು ನಡೆದಿತ್ತು, ಯಾವ ರೀತಿ ಮುಖ್ಯಮಂತ್ರಿ ಕುರ್ಚಿಯನ್ನ ಅಲುಗಾಡಿಸ್ಲಿಕ್ಕೆ ಘಟನೆಗಳನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು, ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನ ಶೇಕ್ ಮಾಡುವ ಸಲುವಾಗಿ ನಾಗಮಂಗಲದಲ್ಲಿ ಗಲಭೆಯನ್ನ ನಡೆಸಲಾಗಿದೆ. ಈ ಗಲಭೆಗೆ ಕಾಂಗ್ರೆಸ್ ಪಕ್ಷದವರೇ ಕಾರಣ ಅಂತ ಹೇಳಿ ಕುಮಾರಸ್ವಾಮಿ ಅವರು 1990ರ ಸಂದರ್ಭದಲ್ಲಿ ನಡೆದ ಘಟನೆಗೂ ಮೊನ್ನೆ ನಾಗಮಂಗಲದಲ್ಲಿ ನಡೆದ ಘಟನೆಗೂ ಲಿಂಕ್ ಮಾಡಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವತ್ತು ನಾಗಮಂಗಲಕ್ಕೇನೆ ಹೋಗಿದ್ರು ಕುಮಾರಸ್ವಾಮಿ ಅವರು, ಅಲ್ಲಿನ ವಸ್ತುಸ್ಥಿತಿಯನ್ನ ಗಮನಿಸಿದ್ರು. ಅದಾದ ನಂತರದಲ್ಲಿ ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆ ಈ ರೀತಿ. ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನು ನಾನು ನೆನಪಿಸ್ಕೊಡ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಆ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮುಗಲಭೆ ಅನ್ಕೊಂಡ್ರೆ ಅದು ಕೋಮುಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಿಂದೆ 1990ರಲ್ಲಿ ನಾಗಮಂಗಲದ ಗಲಭೆ ಒಂದು ಹಂತಕ್ಕೆ ರಾಜಕೀಯ ವಲಯದಲ್ಲಿ ಹಬೆಯನ್ನಂತೂ ಎಬ್ಬಿಸಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಮಧ್ಯೆ ಸಿದ್ದರಾಮಯ್ಯನವರಿಗೆ ಕಳಂಕ ತರುವ ಕಾರಣಕ್ಕೇನೆ ಈ ಗಲಭೆ ನಡೀತಾ ಅನ್ನೋ ಅನುಮಾನ ಹುಟ್ಟಿಸುವ ಅನೇಕ ಹೇಳಿಕೆಗಳು ಹೊರಬರ್ತಾ ಇದೆ. ಕಾಂಗ್ರೆಸ್ಸಿಗರ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಿರೋದು ಯಾಕೆ? ಇನ್ಫ್ಯಾಕ್ಟ್ ಈ ಮೂಡಾ ವಿಚಾರ ಹೊರಗೆ ಬಂದಾಗ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿರುವವರೇನೆ ಮೂಡಾ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಈಗ ನಾಗಮಂಗಲದ ಗಲಭೆಗೂ ಸಿದ್ದರಾಮಯ್ಯನವರ ಕುರ್ಚಿಗೂ ಕನೆಕ್ಟ್ ಮಾಡಿ ಮಾತನಾಡ್ತಿದ್ದಾರೆ. ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರುವ ಬೆಳವಣಿಗೆಗಳ ಹಿಂಟ್ ಸಿಕ್ಕಿದೆಯಾ? ಅಥವಾ ಕುಮಾರಸ್ವಾಮಿ ಅವ್ರ ಮೇಲಿರೋ ಗಂಭೀರ ಆರೋಪ ಯಾವಾಗಲೂ ಹಿಟ್ ಅಂಡ್ ರನ್ ಮಾಡ್ತಾರೆ, ಗಾಳಿಯಲ್ಲಿ ಗುಂಡು ಹೊಡಿತಾರೆ ಅಂಥದ್ದೇ ಹೇಳಿಕೆನಾ? ಕುಮಾರಸ್ವಾಮಿ ಅವರ ಹೇಳಿಕೆ ಸುತ್ತಲೇ ಹತ್ತಾರು ಅನುಮಾನ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಕೂಡ ಲಿಂಕ್ ಮಾಡಿ ಮಾತನಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ನ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೆಲವರು, ಕಾಂಗ್ರೆಸ್ ಪಕ್ಷದ ಆರೋಪ ಇದು, ಇನ್ಫ್ಯಾಕ್ಟ್ ಲಕ್ಷ್ಮಣ್ ಅವರ ಹೇಳಿಕೆಯನ್ನು ಮುಂದಿನ ಹಂತದಲ್ಲಿ ತೋರಿಸ್ತೀವಿ. ಕಾಂಗ್ರೆಸ್ ವಕ್ತಾರರು RSS JDS BJP ಮೂರೂ ಎಂಟಿಟಿಗಳು ಕೂಡ ಒಟ್ಟಿಗೆ ನಡೆಸಿರುವ ಕಾರ್ಯಾಚರಣೆ ಈ ಗಲಭೆ. ನಿನ್ನೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ರು, ಕಾಂಗ್ರೆಸ್ ಪರವಾಗಿ ಮಾತನಾಡ್ತಿದ್ದವರು, ಚನ್ನಪಟ್ಟಣ ಎಲೆಕ್ಷನ್ ಇದೆ ಹಾಗಾಗೇನೆ ಇಲ್ಲಿ ಕೋಮು ಸಂಘರ್ಷ. ಎಲೆಕ್ಷನ್ಗೂ ನಾಗಮಂಗಲದ ಗಲಭೆಗೂ ಸಂಬಂಧ ಇದೆಯಾ? ಕುಮಾರಸ್ವಾಮಿ ಅವರ ಮಾತಿನಲ್ಲೂ ಕೂಡ ಹಿಂಟ್ ಸಿಗ್ತಾ ಇದೆ. ಕಾಂಗ್ರೆಸ್ನವರ ಕಡೆಗೇನೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ನಾಗಮಂಗಲದಲ್ಲಿ ಆಗಿದ್ದು ಕೇವಲ ಲಾ ಅಂಡ್ ಆರ್ಡರ್ ಸಮಸ್ಯೆ ಮಾತ್ರವಲ್ಲ, ಇದ್ರ ಹಿಂದೆ ರಾಜಕೀಯ ಪಿತೂರಿ ಷಡ್ಯಂತರ ಕೂಡ ಇದೆ. ಆ ಷಡ್ಯಂತರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅಂತ
ಮತ್ತೊಂದು ಕಡೆಯಲ್ಲಿ ಕರ್ತವ್ಯ ಲೋಪದ ಅಡಿಯಲ್ಲಿ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ನಾಗಮಂಗಲ ಗಲಭೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿ ಭೇಟಿಯಾಗಿ ವರದಿಯನ್ನ ಖುದ್ದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸಲ್ಲಿಸಿದ್ದಾರೆ. ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಹಿಂಗೆ ರಿಪೋರ್ಟ್ ಕೊಟ್ಟಿದ್ದಾರಾ ಅಥವಾ ವಸ್ತುಸ್ಥಿತಿಯ ವಿವರಣೆ ಇದೆಯಾ ರಿಪೋರ್ಟ್ನಲ್ಲಿ ಗೊತ್ತಿಲ್ಲ. ಗಲಭೆಗೆ ದೋಸ್ತಿ ಪಕ್ಷ RSS ಕಾರಣ ಅಂತ ಹೇಳಿ ಲಕ್ಷ್ಮಣ್ ಅವರು ಮೈಸೂರಿನಲ್ಲಿರ್ತಾರೆ. ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಕೂಡ ಮಾಡಿದ್ರು. ಕಾಂಗ್ರೆಸ್ನ ವಕ್ತಾರರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಗಣೇಶ ಹಬ್ಬದ ದಿನ ಗಲಭೆ ಸೃಷ್ಟಿ ಮಾಡುವ ಹುನ್ನಾರ ನಡೆದಿತ್ತು. RSS, BJP, JDS ನಾಯಕರಿಂದಲೇ ಹುನ್ನಾರ. ಮತ್ತೊಂದು ಬದಿಯ ವಾದ ಆಯಿತು. ಕುಮಾರಸ್ವಾಮಿ ಅವ್ರನ್ನ ನೋಡಿದ್ರೆ ಕಾಂಗ್ರೆಸ್ನ ಆಂತರಿಕ ಬೇಗುದಿಯಿಂದ ಹೊತ್ತಿದ ಕಿಡಿಯಿಂದ ನಾಗಮಂಗಲದಲ್ಲಿ ಗಲಭೆ ಅಂತಾರೆ. ಇತ್ತ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಇದು JDS, BJP ಹಾಗೆ RSSನ ಕೈವಾಡ ಅಂತಾರೆ. ಮೊದಲು ಮೈಸೂರಿನಲ್ಲಿ ಕೋಮು ಗಲಭೆಗೆ ಪ್ಲಾನ್ ಮಾಡಿದ್ರಂತೆ RSS, JDS, BJP ಅವರು. ಅದು ಫೇಲ್ ಆಯ್ತಂತೆ. ಹೀಗಾಗಿ ನಾಗಮಂಗಲದಲ್ಲಿ ಈ ರೀತಿಯಾದ ಕೃತ್ಯ ಆಗಿದೆ ಅನ್ನೋದು ಕಾಂಗ್ರೆಸ್ನ ವಾದ. ಇನ್ನು ನಾಗಮಂಗಲದ ಈ ಕೃತ್ಯದಲ್ಲಿ 20 ಮಂದಿ ಹಿಂದೂಗಳು, 30 ಮಂದಿ ಮುಸಲ್ಮಾನರು ಭಾಗಿಯಾಗಿದ್ದಾರೆ. ಇದು BJP, JDS, RSSನ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ಕಾಂಗ್ರೆಸ್ನವರು ವಾದ ಮಂಡಿಸುತ್ತಿದ್ದಾರೆ. ಕಾಂಗ್ರೆಸ್ ಮೇಲೆ ಕುಮಾರಸ್ವಾಮಿ, ದೋಸ್ತಿ ಮೇಲೆ ಲಕ್ಷ್ಮಣ್, ಆರೋಪ ಪ್ರತ್ಯಾರೋಪಗಳ ಸರಣಿ ಮುಂದುವರೆದಿದೆ. ಕುಮಾರಸ್ವಾಮಿ ಅವರ ಆರೋಪ ಕೇಳಿಸ್ಕೊಂಡ್ರಿ. ಅದಾದ ನಂತರದಲ್ಲಿ ಲಕ್ಷ್ಮಣ್ ಅವರು ಇದ್ರ ಬಗ್ಗೆ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ 3 ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಇನ್ನು ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋ ಆರೋಪ ಕೂಡ ಕೇಳೋಕ್ ಸಿಕ್ತು. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಗುಪ್ತಚರ ಇಲಾಖೆ ADGP ಶರತ್ ಚಂದ್ರ ಅವರ ಎತ್ತಂಗಡಿಯಾಗಿದೆ. ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಶರತ್ ಚಂದ್ರ ಅವರ ಜಾಗಕ್ಕೆ ಹೇಮಂತ್ ನಿಂಬಾಳ್ಕರ್, ವಾರ್ತಾ ಇಲಾಖೆಯ ಆಯುಕ್ತರಾಗಿದ್ದರು ಹೇಮಂತ್ ನಿಂಬಾಳ್ಕರ್ ಅವರನ್ನ ಇದೀಗ ಗುಪ್ತಚರ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಶರತ್ ಚಂದ್ರ ಅವರು ತರಬೇತಿ ವಿಭಾಗದ ADGP ಆಗಿ ವರ್ಗಾವಣೆಯಾಗಿದ್ದಾರೆ. ಇದು ಕೇವಲ ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗಿದ ವರ್ಗಾವಣೆಯಾ ಅಥವಾ ಹೇಮಂತ್ ನಿಂಬಾಳ್ಕರ್ ಅವರನ್ನ ಇದೀಗ ಗುಪ್ತಚರ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ? ಮೂಡಾ ವಿಚಾರ ನಡೀತಾ ಇದೆ. ಮೂಡಾ ವಿಚಾರದಲ್ಲಿ ಕಾಂಗ್ರೆಸ್ನ ಒಳಗಿಂದಲೇ ಕೆಲವಷ್ಟು ಪಿತೂರಿ ಅನ್ನೋ ಆರೋಪ ಇದೆ. ಹೀಗಾಗ ಪ್ರಶ್ನೆಗಳಿದೆ. ಇದೇ ಕಾರಣಕ್ಕೆ ಆಯ್ತಾ ಅನ್ನೋದಕ್ಕೆ ನಿಖರವಾದ ಉತ್ತರ ಇಲ್ಲದೆ ಹೋದರೂ ಕೂಡ ಇದೀಗ ಮೇಲ್ನೋಟಕ್ಕೆ ನಾಗಮಂಗಲ ಗಲಭೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೇ ಕಾರಣಕ್ಕೆ ವರ್ಗಾವಣೆ ಆಗಿರಬಹುದು ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ವರ್ಗಾವಣೆ ಆಗಿದೆ ಇದೀಗ ಶರತ್ ಚಂದ್ರ ಅವರ ಜಾಗಕ್ಕೆ ಹೇಮಂತ್ ನಿಂಬಾಳ್ಕರ್. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಸುದೀರ್ಘ ಸುಮಾರು ಅರ್ಧ ಒಂದು ಗಂಟೆಗಳ ಕಾಲ ಕಾವೇರಿ ನಿವಾಸದಲ್ಲಿ ಮಹತ್ವದ ಚರ್ಚೆ ನಡೆಸಿದರು. ಇದರ ಬೆನ್ನಲ್ಲೇ ಕೂಡ ಗುಪ್ತಚರ ಇಲಾಖೆ ADGP ಅವರು ವರ್ಗಾವಣೆ ಆಗಿರುವಂತದ್ದು ಪಕ್ಷದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯ ವಿಚಾರ ಆಗಿರುತ್ತೆ. ಯಾಕಂದ್ರೆ ನಾಗಮಂಗಲ ಗಲಾಟೆ ವಿಚಾರ ಇಡೀ ರಾಜ್ಯ ಸರ್ಕಾರವನ್ನ ತಲ್ಲಣಗೊಳಿಸಿತ್ತು. ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಂದೂ ಕೂಡ ಈ ಹಿಂದೆ ಆಗದ ರೀತಿಯಲ್ಲಿ ಕೂಡ ಆ ಗಲಾಟೆ ಆದ ಹಿನ್ನೆಲೆಯಲ್ಲಿ ಇದು ರಾಜ್ಯಾದ್ಯಂತ ಬೇರೆ ರೀತಿಯ ಚರ್ಚೆ ಆರಂಭ ಆಗಿರುವಂತದ್ದು, ಬಿಸಿ ತಟ್ಟಿರುವಂತದ್ದು. ಈ ಹಿನ್ನೆಲೆ ಗುಪ್ತಚರ ಇಲಾಖೆಯ ವೈಫಲ್ಯದ ಕಾರಣ ಆಯ್ತಾ, ಅದಕ್ಕೋಸ್ಕರ ಈ ವರ್ಗಾವಣೆ ಮಾಡಲಾಗಿದೆಯಾ ಅನ್ನುವಂಥದ್ದು ಕೂಡ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಸ್ಮಿತಾ, ಅಧಿಕಾರಿಗಳ ಮೇಲ್ನೋಟಕ್ಕೆ ವೈಫಲ್ಯ ಅನ್ನುವಂಥದ್ದು ಕೂಡ ಖುದ್ದು ಸರ್ಕಾರ ಒಪ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದರ ಭಾಗವಾಗಿ ಈ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಚರ್ಚೆಗಳು ಶುರುವಾಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಈ ರಾಜಕೀಯ, ಪೊಲೀಸ್ ಇಲಾಖೆಯಲ್ಲಿ ನಡೀತಿರುವ ಚಟುವಟಿಕೆ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾಗಮಂಗಲದ ಪರಿಸ್ಥಿತಿ, ಅಲ್ಲಿನ ಸಾರ್ವಜನಿಕರ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಕಡೆ ಕೂಡ ಗಮನ ಕೊಡೋಣ. ನಾಗಮಂಗಲ ಗಲಭೆ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಗಣೇಶ ಮೂರ್ತಿಯನ್ನ ಕೂರಿಸಿದವರೇನೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 A1 ಆಗಿ ಹೋಗ್ಬಿಟ್ರ ಅಂತ ಹೇಳಿ ಅನುಮಾನ. ನೊಂದ ಕುಟುಂಬದವರ ಕಣ್ಣೀರಿನ ಹಿಂದೆ ಎಲ್ಲ ಕಹಾನಿಗಳು ಕೂಡ ಬಹಿರಂಗವಾಗ್ತಾ ಇದೆ. ಕೃಷಿ ಸಚಿವ ಚಲವರಾಯಸ್ವಾಮಿ ಅವರಿಗೆ ಮಹಿಳೆಯರು ಸವಾಲ್ ಹಾಕಿದ್ರು. ನೆನೆ ಕೂಡ ಗಮನಿಸಿದ್ವಿ ಅದನ್ನ.
ರಿಪಬ್ಲಿಕ್ ಕನ್ನಡದ ಮುಂದೆ ಇದೀಗ ಹೆತ್ತವರು ಕಣ್ಣೀರನ್ನ ಹಾಕ್ತಿದ್ದಾರೆ. ನೋಡಿ, ಗಣೇಶ ಕೂರ್ಸ್ಲಿಕ್ಕೆ ಹೋದವರು, ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರು, ಯಾರ ಮೇಲೆ ಕಲ್ಲುಗಳು ಬಿತ್ತು, ಯಾರ ಮೇಲೆ ದಾಳಿಯ ಪ್ರಯತ್ನಗಳಾಯಿತು ಅವರನ್ನೇ ಈ ಪ್ರಕರಣದಲ್ಲಿ A1 ಇಂದ A23 ಆರೋಪಿ ಸಂಖ್ಯೆ 1ರಿಂದ ಆರೋಪಿ ಸಂಖ್ಯೆ 23 ಎಫ್ಐಆರ್ ಕಾಪಿ ಗಮನಿಸಿದಾಗ A1 ರಿಂದ A23 ಇರೋರೆಲ್ಲರೂ ಕೂಡ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿದ್ದಂಥ ಹಿಂದೂಗಳು. ಆರೋಪಿ ಸಂಖ್ಯೆ 24ರ ನಂತರದಲ್ಲಿ ಪ್ರಾರಂಭ ಆಗುತ್ತೆ ಅನ್ಯಕೋಮ್ನವರು. ಹೀಗಾಗೇನೆ ಯಾರೆಲ್ಲರೂ ಬಂಧನಕ್ಕೊಳಗಾಗಿದ್ದಾರೆ ಆ ಮನೆಯವರು, ಅವರ ಮನೆಯವರು, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಮಾತನಾಡಿದ ಸಂದರ್ಭದಲ್ಲಿ ಕುಟುಂಬಸ್ಥರು ಮಾತು ಈ ರೀತಿ. ಸರ್, ನನಗೆ ಜೀವನ ಹೆಂಗೆ ಮಾಡಲಿ, ನನ್ನ ಮಗನ ಸಾಕಲಿ, ನನ್ನ ಸೊಸೆನ ಹೆಂಗೆ ಸಾಕಲಿ, ನನ್ನನ್ನು ಹೆಂಗೆ ನೋಡ್ಕೊಳ್ಳಿ ಮನೇನ ನಾನು, ನನಗೆ ಯಾರವರೇ ಸರ್ ಹಿಂದೆ ಮುಂದೆ ದಿಕ್ಕು. ತಪ್ಪು ಮಾಡಿದರೆ ನಿಮಗೆ ಕೊರಗುವಂಥ ಪರಿಸ್ಥಿತಿ ಇರಲಿಲ್ಲ, ಯಾಕೆ ತಪ್ಪು ಮಾಡಿದಾನೆ ಹೋಗಲಿ ಅಂತ ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಸರ್. ನನ್ನ ಗಂಡ ತಪ್ಪು ಮಾಡಿ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಎಲ್ಲ ಮೀಡಿಯಾದವ್ರು ಕರೆದಿದ ತಕ್ಷಣ ನೆನೆ ಮಾತಾಡಿರೋದು ಫಸ್ಟ್ ನಾನು ನಮ್ಮ ಅತ್ತೇನೆ. ಯಾಕೆ ನಮ್ಮ ಗಂಡ ತಪ್ಪು ಮಾಡಿಲ್ಲ, ಅವ್ರ ಮಗ ತಪ್ಪು ಮಾಡಿಲ್ಲ, ಅದಕ್ಕೆ ಬಂದು ಮಾತಾಡಿದ್ದೀವಿ. ತಪ್ಪು ಮಾಡಿ ನಾವು ಬಂದು ಮಾತಾಡ್ತಿರ್ಲಿಲ್ಲ ಸರ್. ಏನಿಲ್ಲ, ಎಲ್ಲೂ ಇಲ್ಲ. ಅವರು ವಿಡಿಯೋ ತೋರಿಸಿ ಬಿಡಿಸ್ತೀವಿ ಅಂದ್ರಲ್ಲ ಚಲುವರಾಯಸ್ವಾಮಿಯವರು, ಎಲ್ಲೋದ್ರು ಬರಲಿ, ಈಗ ವಿಡಿಯೋ ತೋರಿಸ್ಲಿಕ್ಕೆ ಬಿಡಿಸ್ಲಿ. ಅವ್ರು ಚಲುವರಾಯಸ್ವಾಮಿಯವರು ಮಾತಿಗೆ ತಪ್ಪಂಗೆ ನಡ್ಕೋಬೇಕು, ನಡ್ಕೊಂಡಿಲ್ಲ. ಇನ್ನೇನಕ್ಕೆ ಅವರು ರಾಜಕಾರಣಿ, ಇನ್ನೇನಕ್ಕೆ ಓಟ್ ಹಾಕಬೇಕು? ಇನ್ಯಾರು ನಮ್ಮ ಮುಂದಿನ ವರ್ಷದಿಂದ ಬಂದು ಓಟ್ ಕೇಳ್ತಾರ ಮನೆ ಬಾಗ್ಲಿಗೆ ಬಂದು? ನಮಗೆ ಬರ್ತಾರ ಅವರು? ನಮ್ಮ ಬದ್ರಿಕೊಪ್ಲು ನಾವು ಕಾಲು ಇಕ್ಕಿಸ್ತೀರಾ? ಅವ್ರ ಮಗಂಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತಾರಂತೆ. ನಮಗೇನು ಸರ್, ಚಲುವರಾಯಸ್ವಾಮಿಯವರು ಮಾತಿಗೆ ತಕ್ಕಂಗೆ ನಡ್ಕೊಂಡಿಲ್ಲ, ಮಾತು ಮೀರೋರೆ. ಅವರು ಹೇಳ್ಬಾರ್ದು, ನಾನು ಒಬ್ಳು ಎಜುಕೇಟೆಡ್ ಆಗಿ ಕೆಟ್ಟ ಮಾತಲ್ಲಿ ಮಾತಾಡಬಾರ್ದು. ಅವ್ರು ನಿಜವಾಗ್ಲೂ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದರೆ, ಮಂತ್ರಿನೇ ಆಗಿರೋ, ಕೃಷಿ ಮಂತ್ರಿನೇ ಆಗಿದ್ದರೆ ಬಂದು CC ಕ್ಯಾಮ್ರಾ ಚೆಕ್ ಮಾಡಿಸಿ ಬಿಡಿಸ್ಲಿ. ಈಗ ಅರ್ಧ ಗಂಟೆಗೆ ಬರ್ಬೇಕು ನಮ್ಮ ಮುಂದಕ್ಕೆ. ಕಾಯ್ತೀನಿ, ನಮ್ಮ ಅಪ್ಪನ ನೋಡೋಕೆ 6 ಗಂಟೆ ಆಗಲಿ, ನಾನು ಹೋಗ್ತೀನಿ. ಬಂದು CC ಕ್ಯಾಮ್ರಾ ಚೆಕ್ ಮಾಡಿಸಿ, ಅಲ್ಲಿ ನನ್ನ ಗಂಟ ಇಲ್ಲಾಂದರೆ ಈಗಿಂದ ಗಣಪತಿ 2 ಗಂಟೆಗೆ ಮೆರವಣಿಗೆಗೆ ಹೋಯ್ತು. ನಾವು TB ಸರ್ಕಲ್ ಗಂಟು ಬಂದಿದ್ದೀವಿ, ಹೆಂಗಸ್ರುಗಳು ಮಕ್ಕಳು ಎಲ್ಲ. ತಮಟೆ ಬಡಿಯುವಾಗ ಗಂಡು ಮಕ್ಕಳು ಡ್ಯಾನ್ಸ್ ಆಡದೆ ಇರ್ತಾವ. ಡ್ಯಾನ್ಸ್ ಆಡೋ ತೆಪ್ಪ? ಹಾಂ, ಅದು ತೆಪ್ಪು ಅಂದರೆ ಹೇಳಿ, ತೆಪ್ಪಿಲ್ಲ ತಾನೇ? ಹೌದು. ಅದು ಹಾಡೋದು ಸಹಜ. ಅದು ಮಕ್ಳುಗಳು ಆಡ್ಕೊಂಡ್ರು ಹೋದ್ರು. ಇಲ್ಲಿಂದ ಟೌನ್ ಗಂಟ ಸುಮ್ಮನೆ ಹೋಗವ್ರೆ ಅವರು. ಟೌನಲ್ಲಿ ಸರ್ಕಲಲ್ಲಿ ಇವರು ಸಾಬ್ರುಗಳು ಕಲ್ಲು ಗುಂಡು ಲಾಂಗು ತಗೊಂಡೋದ್ರೆ ಹೊಡೆದು ಬಿಟ್ರೆ, ಈ ಗಣಪತಿ ಬಿಡೋರು ಲಾಂಗು ಮಚ್ಚು ತೊಗೊಂಡೋಗಿರ್ತಾರ? ಹಾಂ, ತೊಗೊಂಡೋಯ್ತಾರ ಲಾಂಗು ಮಚ್ಚು? ಕಲ್ಗಳು ಆಟೋದಲ್ಲಿ ಮಡಿಕೊಂಡೋಗಿದ್ರೆ, ಟ್ರಾಕ್ಟ್ರಲ್ಲಿ ಮಡಿಕೊಂಡೋದ್ರ, ಗಣಪತಿ ಮಡಿಕೊಂಡೋದ್ರ, ಕಲ್ಲು ಮಡಿಕೊಂಡೋದ್ರ ಇವ್ರು ಕೊಟ್ಟೆ ದರುಡಿತನ ಮಾಡೋಕ್ಕೆ. ನಾಗಮಂಗಲದಲ್ಲಿ ಆದ ಗಲಭೆ ಪ್ರಕರಣದ ಪ್ರತಿಫಲನ ಬೆಂಗಳೂರಿನಲ್ಲೂ ಕೂಡ ಇವತ್ತು ಕಾಣೋಕೆ ಸಿಕ್ತು. ನಾಗಮಂಗಲದಲ್ಲಿ ಆದ ಈ ಸಂಘರ್ಷ ಅದನ್ನು ವಿರೋಧಿಸಿ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಕೆಲ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನು ತಂದು ಪ್ರತಿಭಟನೆ ಮಾಡ್ತಿದ್ರು. ಪೊಲೀಸರು ಕೇವಲ ಪ್ರತಿಭಟನಾಕಾರರನ್ನ ಮಾತ್ರ ಅರೆಸ್ಟ್ ಮಾಡಲಿಲ್ಲ ಈ ಸಂದರ್ಭದಲ್ಲಿ, ಅಂದರೆ ವಶಕ್ಕೆ ಪಡೀಲಿಲ್ಲ. ಅಲ್ಲಿಂದ ತೆರವುಗೊಳಿಸೋ ಪ್ರಯತ್ನದ ಭಾಗವಾಗಿ ಗಣೇಶನನ್ನ ಕೂಡ, ವಿಘ್ನೇಶ್ವರನನ್ನ ಕೂಡ ಬಂಧಿಸಿದ್ರು, ವಶಕ್ಕೆ ಪಡೆದ್ರು ಪೊಲೀಸರು. ಇವತ್ತು ಟೌನ್ ಹಾಲ್, ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಆದ ಪ್ರತಿಭಟನೆ, ಅದಾದ ನಂತರದಲ್ಲಿ ಪೊಲೀಸರು ಗಣೇಶನನ್ನ ಅರೆಸ್ಟ್ ಮಾಡಿದ ಪ್ರಸಂಗ, ಅದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಾಗಮಂಗಲ ವಿಚಾರಕ್ಕೆ ಭಕ್ತರ ಪ್ರೊಟೆಸ್ಟ್. ಟೌನ್ ಹಾಲ್ ಬಳಿ ವಿಘ್ನೇಶ್ವರನೇ ಅರೆಸ್ಟ್. ನಾಗಮಂಗಲ ಗಲಭೆ ಹಿಂದೂಗಳನ್ನ ಕೆರಳಿಸಿದೆ. ನಾಸ್ತಿಕರ ದುಷ್ಕೃತ್ಯ ಆಸ್ತಿಕರ ಕಣ್ಣು ಕೆಂಪಾಗಿಸಿದೆ. ಇದೇ ಕಾವಿನಲ್ಲಿ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಒಂದು ಕಡೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಪ್ರತಿಭಟನಾಕಾರನೊಬ್ಬ ನೆಲದ ಮೇಲೆ ಬಿದ್ದು ಹೊರಳಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಹಿಂದೂಗಳಿಗೆ ನ್ಯಾಯ ಇಲ್ವಾ ಅಂತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪ್ರಶ್ನೆ ಮಾಡಿದ್ರು. ಹಿಂದೂಗಳಿಗೆ ನ್ಯಾಯ ಇಲ್ವಾ? ಹಿಂದೂಗಳು ಏನ್ ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಹಿಂದೂಗಳಾಗಿ ಹಿಂದೂಗಳ
ಅದೆಲ್ಲ ಒಂದ್ ಕಡೆ ಆದ್ರೆ ಭಕ್ತರ ಪ್ರತಿಭಟನೆ ಮಧ್ಯೆ ವಿಘ್ನೇಶ್ವರ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪೊಲೀಸ್ ಜೀಪ್ನಲ್ಲಿ ಗಣಪತಿಯನ್ನ ಹೊತ್ತೊಯ್ದ್ರು. ಒಟ್ನಲ್ಲಿ ಟೌನ್ ಹಾಲ್ ಎದುರು ಗಲಭೆ ಕಿಚ್ಚು ಜೋರಾಗಿ ಹೊತ್ತಿ ಉರಿಯಿತು. ಈ ಗಲಾಟೆ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.